ಈಗ ಸರ್ಕಾರದ ಪರವಾಗಿ ನೀವು ಅವ್ರನ್ನ ಕರೆಸಿ ಒಂದು ಕೂತ್ಕೊಂಡು ಇವರಿಗೆ ಒಂದು ಖಂಡಿತ ಅಧ್ಯಕ್ಷರೇ. ನೆಕ್ಸ್ಟ್ ಅಸೆಂಬ್ಲಿಲಿ ಏನಾಯ್ತು ಇವಾಗಿದೆ ಈಗ 28ಕ್ಕೆ ಮ್ಯಾಚ್ ಇದೆ ಅಲ್ಲ, ಮ್ಯಾಚ್ ಇದೆ ಸರ್, 5ನೇ ತಾರೀಕು ಮ್ಯಾಚ್ ಇದೆ. 4 ಟಿಕೆಟ್ ಕೊಡಿಸಿ ಈಗ ಎಲ್ಲ ಶಾಸಕರು ಹೇಳುದಿಷ್ಟೇ, IPL ಟಿಕೆಟ್ ಅಂದ್ರೆ ನನ್ನ ಹತ್ರ ಬರಬೇಡಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೋಗಿ ಅವ್ರು ಮಾಡಿಸ್ಕೊಡ್ತಾರೆ ಸರ್. MLAಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ, ಅದು ಯಾವ್ದು ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುತ್ಕೋಬೇಕು ನಾವು ಹೋಗಿ. ಮೊದ್ಲೆಲ್ಲ ಇತ್ತು ಸರ್, 2 ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. 2 ಟಿಕೆಟ್ ಕೊಡ್ತಾ ಇದ್ರು. MLAಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೆಯಲ್ಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದೀರಿ ನೀವು, ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು. ಬಟ್ ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕೊಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLAಗಳಿಗೆ ಮಂತ್ರಿಗಳಿಗೆ ಕೊಡೋಕೊಂದು ಅವಕಾಶ ಮಾಡಿ ಕೊಡಿಸಿ ಸರ್ ದಯವಿಟ್ಟು. ಸಭಾಧ್ಯಕ್ಷರೇ, ತಾವು ಇದಕ್ಕೆ ದೊರೆ ಹೇಳಪ್ಪ ಇನ್ನೊಂದ್ಸರಿ. ಅಲ್ಲ, ಟಿಕೆಟ್ ಎಲ್ಲರಿಗೂ 2 ಟಿಕೆಟ್ ಒಂದು 5 ಟಿಕೆಟ್ ಕೊಡಕ್ಕೆ ಹೇಳಿ ಸರ್. ಬ್ಲಾಕ್ ಅಲ್ಲಿ ಮಾರ್ಕೊಂತಾರೆ ಟಿಕೆಟ್ಗಳನ್ನ. ಇಲ್ಲಿ ನಮಗ್ ಕೊಡಲ್ಲ MLAಗಳಿಗೆ. ಗೌರವ ಇಲ್ವಾ ಸರ್ಕಾರಕ್ಕೆ MLAಗಳಿಗೆ? ಎಂಟೈರ್ ನಾವು ಜಮೀನ್ ಕೊಟ್ಟಿ ಒಂದೇ ನಿಮಿಷ ಎಂಟೈರ್ ನಾವು ಜಮೀನ್ ಕೊಟ್ಟಿರೋದು 16 ಎಕರೆ 32 ಗುಂಟೆ. ನಮ್ ಟಿಕೆಟ್ಗೆ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ? 2,000 7,000 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. 20,000 3,000 20,000. ಅವ್ರಿಗೆ ನಾವು ಇಷ್ಟು 16 ಎಕರೆ ಎಷ್ಟು ಕೊಟ್ಟಿದ್ದೀವಿ ಗೊತ್ತಾ? ಕೇವಲ ಅದು ಒಂದು ತಿಂಗಳಿಗೆ ನಮ್ಗ ಅಲ್ಲಿ ಚಾರ್ಜ್ ಮಾಡೋದು. ಅಲ್ಲಿ ಮ್ಯಾಚ್ ನೋಡಿ 8 ಗಂಟೆಗೆ ಚಾರ್ಜ್ ನಮ್ಗೆ 2,000 3,000. ನಾವು ಅವ್ರು ಕೊಟ್ಟಿರೋದು 1,600 ರೂಪಾಯಿ ತಿಂಗಳಿಗೆ. 1,600 ರೂಪಾಯಿ ಕೊಟ್ಟಿರೋದು. ನಮ್ಮ ತಲೆ ಮೇಲೆ ಎಳಿತಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡು ಇದೆ ಅಂತವ್ರಿಗೆ ಇವರು ಇನ್ನೊಂದು ಸ್ಟೇಡಿಯಂ ಮಾಡ್ತೀರಂತ. ಇವ್ರಿಗೆ ನಾನು ಬುದ್ಧಿ ಕಲ್ಸಿ ಸರ್ ಅಧ್ಯಕ್ಷರೇ, ಬುದ್ಧಿ ಕಲ್ಸಿ. ಏನಿದು? ಸಭಾಧ್ಯಕ್ಷರೇ ಸರ್ ಒಂದ ನಿಮಿಷ ಸರ್, ದುಡ್ಡು ಕೊಡ್ತಿರ್ಬೇಕಾದ್ರೆ ಸರ್ ಒಂದ ನಿಮಿಷ ದುಡ್ಡು ಕೊಡ್ತೀರಿ. ಏನ್ ಫ್ರೀ ಆಗಿ ಏನ್ ಕೊಡೋದು ಬೇಡ. ಅವ್ರೇನು ದುಡ್ಡು ಕೊಡ್ತೀರಿ? ಫ್ರೀ ಸಿಗಲ್ಲ ಸರ್. ಬ್ಲಾಕ್ ಅಲ್ಲಿ ತಗೋಬೇಕು 20,000. ಆಯ್ತಪ್ಪ, ನಾನು ಟಿಕೆಟ್ ಕೊಡಿಸಿ ಸರ್ ನಮಗೆ. ಆಯ್ತು ಆಮೇಲೆ ಸರ್ ಒಂದ ನಿಮಿಷ ಟಿಕೆಟ್ ಅಧ್ಯಕ್ಷ ಇಲ್ಲಿ 100 ಜನರ ಹತ್ರ 100 ಐಡಿಯಾ ಇದೆ. ಈ ಸೈಂಟಿಸ್ಟ್ಗಳು ಇಂಥ ಐಡಿಯಾ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಐಡಿಯಾ ನಿಮ್ಗೆ ಬರ್ತದೆ. ಈಗ ಸ್ವಲ್ಪ ಸಮಾಜ ಕೂತ್ಕೊಳ್ಳಿ, ಯಾರ್ಯಾರಿಗೆ ಐಡಿಯಾ ಉಂಟು ಬರೆದು ಕೊಡಿ. ಅದನ್ನೀಗ ಸಮಯದ ಅಭಾವ ಇದೆ, ರೈಟಿಂಗ್ ಅಲ್ಲಿ ಕೊಡಿ, ಅದನ್ನ ಬಗ್ಗೆ ಚರ್ಚೆ ಮಾಡಿ ನೋಡಿಕೊಳ್ಳುವ. ಈಗ ಒಂದು ಸೆಕೆಂಡ್, ಎಲ್ಲ ಶಾಸಕರ ಪರ 1 ಸೆಕೆಂಡ್ ಅಲ್ಲಿ ಏನು ಒಂದು ಎತ್ತಿದ್ದಾರೆ ಟಿಕೆಟ್ ಬಗ್ಗೆ ಇದರ ಬಗ್ಗೆ ಸರ್ಕಾರ ಗಂಭೀರವಾದ ಒಂದು ಕರೆಸಿ ಮಾತಾಡಿ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅವ್ರು ಈಗೇನ್ ಮಾಡ್ತಾರೆ, ಆರ್ಡಿನರಿ ಒಂದೊಂದು ಟಿಕೆಟ್ ಕೊಡ್ತಾರೆ. ಯಾಕಂದ್ರೆ ಅವ್ರು ಕೂಡ ಏನ್ ಹೇಳ್ತಾರೆ, ಎಲ್ಲರೂ ಕೂಡ ಕೂತ್ಕೊಳ್ಳಿ, ನಾವು VIP ಟಿಕೆಟ್ ಕೊಟ್ರೆ ಶಾಸಕ ಬರೋದಿಲ್ಲ, ಯಾರ್ಯಾರು ಕೊಡ್ತಾರೆ ಅಲ್ಲಿ VIP ಯಾರ್ಯಾರು ಇರ್ತಾರೆ, ಆ ಸಂದರ್ಭದಲ್ಲಿ ನಾವು ಅವ್ರು ಬಂದ್ರೆ ನಾವು ಅವ್ರಿಗೆ VIP ಟಿಕೆಟ್ ಕೊಡ್ತೇವೆ ಅಂತ ಹೇಳಿ. ಅದು ಅಲ್ಲಿ ಏನಾಗ್ತದೆ, ಶಾಸಕ ಕ್ಯೂಲಿ ನಿಲ್ಲುವಾಗ ಎಂಟ್ರಿ ಮಾಡುವವನು ಯಾರ್ದು ಗೊತ್ತಿಲ್ಲ, ವಾಚ್ಮ್ಯಾನ್ ಇರಲಿ, ಅವ್ರು ಗೌರವ ಕೊಡುದಿಲ್ಲ. ಇವ್ರಿಗೆ ಬೇರೆ ಮುಂದೆ ಆಭಾಸ ಆಗಿ ಹೋಗ್ಲಿ. ಅದಕ್ಕೆ ಬಹುತೇಕ ಶಾಸಕರು ಹೋಗುದೇ ಇಲ್ಲ. ಒಂದು ಸ್ಪಷ್ಟವಾಗಿ ತಾವು ಇವತ್ತು ಅವ್ರನ್ನ ಕರೆಸಿ ಅವ್ರಿಗೆ ಹೇಳ್ಬೇಕು, ಶಾಸಕರು ಅವ್ರ ಕುಟುಂಬ ಹೋಗುವಾಗ ಅವ್ರಿಗೇನು VIP ಸ್ಟ್ಯಾಂಡ್ ಇದೆ ಅದ್ರ ಮಿನಿಮಮ್ 4 ಟಿಕೆಟ್ ಆ ಫ್ಯಾಮಿಲಿ ಅವ್ರಿಗೆ ಅವ್ರು ಕೊಡ್ಲಿ, ಮಿನಿಮಮ್. ಬೇರೆ ಮಾಡಲಿ 5ಕ್ಕೆ. ಮತ್ತೆ ಅಲ್ಲಿ ಗೌರವಪೂರ್ವಕವಾಗಿ ಕೋರುವಂತ ಕೆಲಸ ಇವತ್ತು ಆಗ್ಬೇಕು. ಮಾತಿಗೇನು ಬಗ್ಗಲ್ಲ. ಅವ್ರೇನೋ ಕತೆ ಹೇಳಿದೆ. ಅವ್ರಿಗೆ ಎಣ್ಣೆ ಹೊಡೆಯಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ ಇವರು. ಕ್ರಿಕೆಟ್ಗೆ ಆಡಕ್ಕೆ ಇಲ್ಲಿ ಪರ್ಮಿಷನ್ ಇರೋದು ಅಲ್ಲ, ಗ್ರಾಂಟ್ ಆಗಿರೋದು ಕ್ರಿಕೆಟ್ ಆಡಕ್ಕೆ. ನೀವು CL7 ಯಾಕೆ ಕೊಟ್ಟಿದ್ರೆ, CL4 ಬಾರು ಇದಕ್ಕೆಲ್ಲ ಯಾಕೆ ಕೊಟ್ಟಿದ್ರ? ಟೈಟ್ ಮಾಡಿ, ಬಾಯಿ ಮುಚ್ಕೊಂಡು ಬರ್ತಾರೆ. ಸೊ ತಾವು ಇದನ್ನು ಕರೆಸಿ ಮುಚ್ಕೊಂಡು ಬರ್ತಾರೆ, ಅದನ್ನು ಟೈಟ್ ಮಾಡಿ ನೀವು. ಈಗ ಸರ್ಕಾರದ ಪರವಾಗಿ ನೀವು ಅವ್ರನ್ನ ಕರೆಸಿ ಒಂದು ಕೂತ್ಕೊಂಡು ಇವರಿಗೆ ಒಂದು. ಖಂಡಿತ ಅಧ್ಯಕ್ಷರೇ. ನೆಕ್ಸ್ಟ್ ಅಸೆಂಬ್ಲಿಲಿ ಏನಾಯ್ತು ಇವಾಗಿದೆ ಈಗ 28ಕ್ಕೆ ಮ್ಯಾಚ್ ಇದೆ ಅಲ್ಲ, ಮ್ಯಾಚ್ ಇದೆ ಸರ್, 5ನೇ ತಾರೀಕು ಮ್ಯಾಚ್ ಇದೆ. 5 ಟಿಕೆಟ್ ಕೊಡಿಸಿ ಈಗ ಎಲ್ಲ ಶಾಸಕರು ಹೇಳುದಿಷ್ಟೇ, IPL ಟಿಕೆಟ್ ಅಂದ್ರೆ ನನ್ನ ಹತ್ರ ಬರಬೇಡಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೋಗಿ ಅವ್ರು ಮಾಡಿಸ್ಕೊಡ್ತಾರೆ. ನಾವು ದಯವಿಟ್ಟು 5 ಟಿಕೆಟ್ ಕೊಡಿಸಿ ಅಲ್ಲಿ ಒಂದು ಗೌರವ ರೀತಿಯಲ್ಲಿ ಹೋಗಿ ಒಂದು ಗ್ಯಾಲರಿ ಮಾಡಿ MLAಗಳಿಗೆ ಮಂತ್ರಿಗಳಿಗೆ ಒಂದು ಸ್ಥಾನ ಮಾಡಿಸಿ ಎಲ್ಲ ಅವ್ರನ್ನ ಕರೆಸಿ ಎಲ್ಲರಿಗೂ ಕೊಡ್ತಾರೆ. ಅಲ್ಲ ಕೊಡಿಸ್ಬೇಕು ಸರ್. ಇಲ್ಲ ಅಲ್ಲ ಇಲ್ಲಿ ಕೊಡ್ಲಿಕ್ಕೆ ಆಗ್ತದೆ, ಈಗ ಕೊಡ್ಲಿಕ್ಕೆ ಆಗ್ತದ? ಅಲ್ಲ ಸರ್ ಆಯ್ತು ಹೇಳಿದ್ರು ಕೂತ್ಕೊಳ್ಳಿ. ಈಗ ಎಲ್ಲಿಂದ ತರುವುದು ನಿಮ್ಗೆ ಟಿಕೆಟ್? ಕೂತ್ಕೊಳ್ಳಿ.
ಕರೆಸಿ ಮಾತಾಡುವರು ಅಧ್ಯಕ್ಷ ಅವ್ರು ಕರೆದು ಮಾತಾಡಿ. ಅಧ್ಯಕ್ಷ ಓಕೆ, ತಮ್ಮನ್ನ ಉಪಯೋಗಿಸ್ಕೊಂಡು ನಮ್ಮ ಸರ್ಕಾರದ ಒಂದು ಇದನ್ನ ಮಾಡಿ ಡೆಫಿನೆಟ್ಲಿ ಅದು ಕರ್ಸಿ ಏನೋ ಅಧ್ಯಕ್ಷರು ಗೊತ್ತು ನನಗೆ. ಓಕೆ, ನಾನು ಮೆಂಬರ್ ಇದ್ದೀನಿ ಅಲ್ಲಿಗೆ. ಓಕೆ, ಮೆಂಬರ್ ಅಂದ್ರೆ ಬರೀ ವೋಟಿಂಗ್ ಮೆಂಬರ್ ಅಷ್ಟೇ ನಾನು. ಕರ್ಸ್ತೀನಿ, ಕರ್ಸ್ಬಿಟ್ಟು ಖಂಡಿತ ಪಾಪ MLA ಕೇಳೋದ್ರ ತಪ್ಪೇನಿಲ್ಲ. ದೇ ಹ್ಯಾವ್ ಎವ್ರಿ ರೈಟ್. MLA ಇರುವಾಗ ಈ ಒಂದು ಬೆನಿಫಿಟ್ ಸಿಗ್ಬೇಕು. ಕೇಳ್ತೀನಿ, ಏನು ತೊಂದರೆ ಇಲ್ಲ. ಖಂಡಿತ ಕೇಳಿ ಒಂದು ಸಪ್ರೇಟ್ ಒಂದು ಗ್ಯಾಲರಿ ಮಾಡಿ ಅವಕಾಶ ಮಾಡಿಕೊಡಿ ಸರ್ MLA-ಗಳಿಗೆ. ಸಾಮ್ರಾಟ್ ಅಶೋಕನ ಮನವಿ ಇದು ಅಂತ ಹೇಳ್ತೀನಿ. ಓಕೆ, ಆಯ್ತು ವಿಜಯಾನಂದ್ ಸರ್, ಧನ್ಯವಾದಗಳು ಸರ್. ಕಾದರ್ದು ಆದೇಶ, ನಿಮ್ದು ಮನವಿ, ಆಮೇಲೆ ನಮ್ಮ ಈ ಒಂದು ಅವನ ಪ್ರಯತ್ನ ಪ್ರಯತ್ನ. ವಿಜಯಾನಂದ್